NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಆಷಾಢ ಮಾಸದ ಮೊದಲ ಅಮಾವಾಸ್ಯೆಯ ಅಂಗವಾಗಿ ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂ ವೈಕುಂಠವೆಂದೇ ಪ್ರಸಿದ್ಧವಾದ ಕಲ್ಲಹಳ್ಳಿಯ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿಗೆ 500 ಕೆಜಿ ಪುಳಿಯೋಗರೆ, 100 ಕೆಜಿ ಸಕ್ಕರೆ ಪೊಂಗಲ್, 100 ವಿವಿಧ ಬಗೆಯ ಭಕ್ಷ್ಯಗಳ ಮಹಾ ನೈವೇದ್ಯ ಸಮರ್ಪಣೆ. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ದೇವಸ್ಥಾನ ಆಗ್ಬೇಕಲ್ಲ, ಎಲ್ಲ ಕಲ್ಲು ಕೆಲಸ ಲೇಟ್ ಆಗುತ್ತೆ.
ಭೂವರನಾಥ ಸ್ವಾಮಿ ಪಾದಕ್ಕೆ ಗೋವಿಂದ 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 ಗೋವಿಂದ. ಗೋವಿಂದ ಗೋವಿಂದ ಗೋವಿಂದ. ವರಹನಾಥ ಸ್ವಾಮಿ ಪಾದಕ್ಕೆ ಗೋವಿಂದ ಭೂವರಹನಾಥ ಸ್ವಾಮಿ ಪಾದಕ್ಕೆ ಗೋವಿಂದ ಭೂವರಹನಾಥ ಸ್ವಾಮಿ ಪಾದಕ್ಕೆ ಗೋವಿಂದ. सर्वत्र गोविंद नाम संकीर्तनम गोविंद गोविंद 2 ಗಂಟೆಗೆ ಪ್ರಯತ್ನ ಮಾಡೋಣ.
ಇವತ್ತು ಲಕ್ಷ್ಮೀ ವರಾಹ ಸನ್ನಿಧಿಯಲ್ಲಿ ಸ್ಥಾಪನ ಮೂರ್ತಿ ಮತ್ತು ಸ್ಥಾಪನ ವರಾಹ ಮತ್ತು ಯಜ್ಞವರಾಹನ 48ನೇ ಕಾರ್ಯಕ್ರಮ ಮುಗಿತು. ಆ ಸಂಬಂಧವಾಗಿ ಹೋಮ ಹವನಗಳು, ಶಾಂತಿ ಹೋಮ, ಪೂರ್ಣಾಹುತಿ ಎಲ್ಲವೂ ಸಾಂಗವಾಗಿ ನೆರವೇರಿತು. ಈ ಸಂಬಂಧವಾಗಿ ಭಗವಂತನಿಗೆ ಮಹಾ ನಿವೇದನವನ್ನು ನೆರವೇರಿಸಲಾಯಿತು. ಸುಮಾರು 500 kg ಅಕ್ಕಿ ಪುಳಿಯೋಗರೆ, 100 kg ಸಕ್ಕರೆ ಹಕರು ಪೊಂಗಲು ಹಾಗೂ 360 ಭಕ್ಷ್ಯ ಭೋಜ್ಯಗಳನ್ನು ಭಗವಂತನಿಗೆ ನಿವೇದನೆ ಮಾಡಲಾಯಿತು. 16,000 ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಅವರೆಲ್ಲರಿಗೂ ನಿವೇದನ ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗಲು ಎಲ್ಲವನ್ನೂ ಅವರಿಗೆ ನಿವೇದನೆ ಮಾಡಿದ್ದ ಎಲ್ಲ ಪ್ರಸಾದವನ್ನು ಭಕ್ತರಿಗೆ ಸಂಪೂರ್ಣವಾಗಿ ಅವರಿಗೆ ಬಡಿಸಿ ಕಳಿಸ್ತೇವೆ. ಭಗವಂತನಿಗೆ ಮಹಾನಿವೇದನ ತಿರುಪಾವಡ ಅಂತ ಕರೀತಾರೆ. ಆ ತಿರುಪಾವಡನೇ ಇದು ಮಹಾನಿವೇದನ ಅಂತ. ತಿಂಗಳಿಗೊಂದ್ಸಾರಿ ಮಾಡಬೇಕು. ಇನ್ನು ಮುಂದೆ ತಿಂಗಳಿಗೊಂದ್ಸಾರಿ ಮಹಾನಿವೇದನವನ್ನು ನೆರವೇರಿಸೋ ವ್ಯವಸ್ಥೆ ಮಾಡ್ತೀವಿ. ಭಕ್ತಾದಿಗಳು ಬಂದ ವಿನಂತಿ ಮಾಡ್ತೀವಿ. ತಮ್ಮ ಹೆಸರು ಗೊತ್ತೇ? ಶ್ರೀನಿವಾಸ ರಾಘವನ್, ಪರಕಾಲ ಸ್ವಾಮಿ ಮಠ, ವರಹಾನಾಥ ಕಲ್ಲಹಳ್ಳಿ, ಮಂಡ್ಯ ಜಿಲ್ಲೆ. ಈ 2ನೇ ಪ್ರಕಾರದ ಮಂಟಪ 72 ಕಾಲು ಮಂಟಪ ಸುಮಾರು 2 ತಿಂಗಳಲ್ಲಿ ಪೂರಾಗ್ತಕ್ಕಂಥ ಒಂದು ಕಾರ್ಯ ಪ್ರಗತಿಯಲ್ಲಿದೆ. 2 ತಿಂಗಳಲ್ಲಿ ಬಹುಶಃ 4 ರಾಜಗೋಪುರ ಹಾಗೂ ಇದು 78 ಕಾಲು ಮಂಟಪ ಪೂರ್ಣವಾಗಿ ಆಗುತ್ತೆ. ಅದಾದ ನಂತರ 1ನೇ ಪ್ರಾಕಾರ ಒಳಗಡೆ ಬರುತ್ತೆ. ಅದು ಹೊಯ್ಸಳ ಶೈಲಿಯಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದು CNC ಮಿಷಿನ್ ಟೆಕ್ನಾಲಜಿಲೇ ಅದನ್ನು ಮಾಡ್ತೀವಿ. ಬಹುಶಃ ಅದೊಂದು 4 ತಿಂಗಳು ಹಿಡಿತದೆ ಎಕ್ಸ್ಟ್ರಾ. ಅದಾದಮೇಲೆ 3ನೇ ಪ್ರಾಕಾರ 186 ಕಾಲು ದೊಡ್ಡ ಮಂಟಪ. ಅದು 186 ಕಾಲು ಮಂಟಪ. ಸುಮಾರು ಅದರಲ್ಲಿ 26 ಅಡಿ ದೊಡ್ಡದಾಗ್ತಕ್ಕಂಥ ಡಯಾಮೀಟರ್ ಇರ್ತಕ್ಕಂಥ ದೊಡ್ಡ ಡೂಮ್ಸು, ಅದಕ್ಕೆ ಅಂತ ಮುಚ್ಚಿಗೆ ಅಂತ ಕರಿತೀವಿ ಕನ್ನಡದಲ್ಲಿ. 26 ಅಡಿ ಡಯಾಮೀಟರ್ ಇರ್ತಕ್ಕಂಥ ಮುಚ್ಚಿಗೆನ 9 ಮಾಡ್ತೀವಿ. ಬಾಕಿದು 13 ಅಡಿಗೆ ಹೊಯ್ಸಳ ಶೈಲಿಯಲ್ಲಿ ಈ ಒಂದು ಅದಕ್ಕೆ ನವರಂಗ ಅಂತ ಕರಿತೀವಿ ಅಥವಾ ಡೂಮ್ ಅಂತ ಕರಿತೀವಿ, ಅದನ್ನು ಮಾಡ್ತೀವಿ. ಹೊಯ್ಸಳ ಶೈಲಿನಲ್ಲೇ ಮಾಡ್ತಾ ಇರೋದಕ್ಕೆ ಏನು ಬುದ್ಧಿ? ಹೊಯ್ಸಳ ಶೈಲಿಯಲ್ಲಿ ಯಾಕೆ ಮಾಡ್ತೀವಿ ಅಂದರೆ, ಇದನ್ನ 3ನೇ ವೀರಬಲ್ಲಾಳ ಚಕ್ರವರ್ತಿ ಹೊಯ್ಸಳ ವಿಷ್ಣುವರ್ಧನ ಮೊಮ್ಮಗ ಇಡೀ ದಕ್ಷಿಣ ಭಾರತವನ್ನು ಮುಸ್ಲಿಮರ ದಾಳಿಯಿಂದ ತಪ್ಪಿಸಲಿಕ್ಕೆ ಹೊಸಪೇಟೆಯಲ್ಲಿ ಒಂದು ರಾಜಧಾನಿ ಕಟ್ಟಿ, ದಕ್ಷಿಣ ತಿರುವಣ್ಣಾಮಲೆ ರಾಜಧಾನಿ ಕಟ್ಟಿಬಿಟ್ಟು, ಹಾಗೂ ಹಳೇಬೀಡು ಮತ್ತು ಬೇಲೂರಲ್ಲಿ ಒಂದು ರಾಜಧಾನಿ ಕಟ್ಟಿದ. 3 ರಾಜಧಾನಿಯಿಂದ ಅವನು ಇಡೀ ದಕ್ಷಿಣ ಭಾರತವನ್ನು ಪೂರ್ಣವಾಗಿ ಮುಸ್ಲಿಮರ ದಾಳಿಯಿಂದ ತೊಗಲಕ್ ಮತ್ತು ಖಿಲ್ಜಿ ಜೈನಸ್ಟಿ ಎರಡನ್ನೂ ಹೊರಗಡೆದ ಅವನು. ಅಂತ ದೊರೆ ಇಲ್ಲಿ ಬಂದು ಈ ದೇವಸ್ಥಾನ ತುಂಬ ಮುಚ್ಕೊಂಡು ಹೋಗ್ಬಿಟ್ಟಿತ್ತು, ಮಣ್ಣಲ್ಲಿತ್ತು. ಅವನು ಬಂದಾಗ ಅವನ ಬೇಟೆ ನಾಯಿಗಳು ಮೊಲಗಳನ್ನ ಹಚ್ಕೊಂಡ್ಬಂದ್ವು ಇಲ್ಲಿ. ಆವಾಗ ಮೊಲಗಳು ಹಚ್ಕೊಂಡು ಬಂದಾಗ ಆ ಮೊಲಗಳೇ ಈ ಬೇಟೆ ನಾಯಿಗಳನ್ನ ಹಚ್ಕೊಂಡು ಈ ಗುಡ್ಡಕ್ಕೆ ಬಂದಮೇಲೆ, ದೇವ್ರಿಗೆ ಇರ್ತಾರೆ ಗುಡ್ಡಕ್ಕೆ ಬಂದಮೇಲೆ, ಆಗ ಅವನು ಏನೋ ವಿಶೇಷ ಇರಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡಿದಾಗ ವರಾಹ ಸ್ವಾಮಿ ಮನಸ್ಸಲ್ಲಿ ಬಂದು ಪ್ರತ್ಯಕ್ಷ ಹೇಳ್ದ, ನಾ ಇದ್ದೀನಿ ದೇವಸ್ಥಾನ ಕಟ್ಟಿಸು ಅಂತ. ಆಗ ಈ ದೇವಸ್ಥಾನವನ್ನು ಅವನ ಮಹಾರಾಣಿ ದೇವಲದೇವಿ ಮಹಾರಾಣಿ ಇದನ್ನು ಕಟ್ಟಿಸಿದ್ಲು. 3 ಪ್ರಾಕಾರ ದೇವಸ್ಥಾನ ಕಟ್ಟಿದ್ಲು, ಗುರುಕುಲ ಕಟ್ಟಿಸಿದ್ಲು. ನಂತರ ಇದು 1817 ಜನವರಿ 26ರಂದು ಶ್ರೀ ಪರಕಾಲ ಸ್ವಾಮಿಗಳಿಗೆ ಅವರ
ಶಿಷ್ಯರು ಸ್ವೀಕಾರ ಮಾಡತಕ್ಕಂಥ ಮೈಸೂರು ಅರಸರು ಈ ಗ್ರಾಮ ಮತ್ತು ದೇವಾಲಯವನ್ನು ದಾನ ಕೊಟ್ಟರು. ಅವತ್ತಿಂದ ಇವತ್ತವರೆಗೆ ಪರಕಾಲ ಸ್ವಾಮಿಗಳು ಈ ದೇವಾಲಯ ಮತ್ತು ಮಠವನ್ನು ಪುನರುತ್ಥಾನ ಮಾಡ್ತಾ ಬಂದಿದ್ದಾರೆ. ಈಗ ಪರಕಾಲ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ತುಂಬ ದೊಡ್ಡದಾಗಿ ದೇವಸ್ಥಾನ ಕಟ್ಟಬೇಕು ನಿರ್ಮಾಣ ಆಗಿದೆ. ಸರ್ಕಾರ 1 ಎಕರೆ ಗಣಿ ಕೊಟ್ಟಿದೆ 3 ವರ್ಷದ ಅವಧಿಗೆ, ಕಲ್ಲು ಗಣಿ. ಅದು ಪೂರ್ಣವಾಗಿ ಕಲ್ಲಲ್ಲೇ ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಆಗಿದೆ ಸ್ವಾಮಿಗಳ ಕೃಪೆಯಿಂದ. ಅದನ್ನು ಸುಮಾರು 3 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಕ್ಕಾಗಿ CNC ಟೆಕ್ನಾಲಜಿ ಅಂದರೆ ಕಂಪ್ಯೂಟರ್ ನ್ಯೂಮರಿಕಲಿ ಕಂಟ್ರೋಲ್ ಡಿಸೈನ್ ಇರ್ತಕ್ಕಂಥ ಮಿಷಿನ್ಗಳನ್ನು ಚೈನಾದಿಂದ ಇಂಪೋರ್ಟ್ ಮಾಡಿದ್ದೀವಿ. ಆ ಇಂಪೋರ್ಟೆಡ್ ಮಿಷಿನ್ಲಿ 6 ತಿಂಗಳಾಗತಕ್ಕಂಥ ಕೆಲಸವನ್ನು ಸುಮಾರು 15 ದಿವಸದಲ್ಲಿ ಕೆಲಸ ಮುಗಿಸುತ್ತೆ. ಆ ಮಿಷಿನ್ ನಾವು ಇಲ್ಲಿ ತಗೊಂಬಂದು ಹಾಕಿದ್ದೀವಿ. ಅದರಿಂದ ಜನಗಳು ಕಮ್ಮಿ ಬಳಸ್ತೀವಿ, ಜೊತೆಗೆ ದುಡ್ಡು ಕಮ್ಮಿ ಖರ್ಚಾಗುತ್ತೆ. ಜನಗಳ ದುಡ್ಡು ಕಮ್ಮಿ ಖರ್ಚಾಗುತ್ತೆ, ಟೈಮು ಸೇವ್ ಆಗುತ್ತೆ. ಬ್ರೋಕರ್ಗಳು ಯಾರೂ ಇರಲ್ಲ, ನೇರವಾಗಿ ಡಿಸೈನ್ ಕೊಟ್ಟು ಕೂಡಲೇ ಕಲ್ಲು ಬರುತ್ತೆ, ಜೋಡಿಸೋ ಅಷ್ಟೇ ಕೆಲಸ. ರಾಜಸ್ಥಾನದಿಂದ ಸುಮಾರು 150 ಜನ ಬಂದಿದ್ದಾರೆ. 150 ಜನ ಇಲ್ಲಿ ಕೆಲಸ ಮಾಡಲಿಕ್ಕೆ. ಎಲ್ಲ ಕೆಲಸವನ್ನು ಅವರು ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಭಗವಂತನ ದಯದಿಂದ ನೀವೆಲ್ಲರೂ ಬಂದು ಈ ಒಂದು ದೊಡ್ಡ ಮಹತ್ಕಾರ್ಯ ಪಾಲ್ಗೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಅಂಬರೀಶ್.